ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ನಮ್ಮ ಹಿಂದಿನ ವಿಡಿಯೋದಲ್ಲಿ ಕಾಶಿ ವಿಶ್ವನಾಥ ದೇವಸ್ಥಾನ ಹಾಗೆ ಗಂಗಾ ಆರತಿ ಬಗ್ಗೆ ನೋಡಿದ್ವಿ. ಈ ವಿಡಿಯೋದಲ್ಲಿ ಕಾಶಿಯಲ್ಲಿರುವಂತಹ ಬೇರೆ ಬೇರೆ ಇಂಪಾರ್ಟೆಂಟ್ ಆಗಿರೋಂಥ ಪ್ಲೇಸಸ್ಗಳನ್ನ ಕವರ್ ಮಾಡೋಣ. ಸೊ ಮೊದಲನೇದಾಗಿ ದುರ್ಗಾ ಟೆಂಪಲ್ ಇದೆ ಅಥವಾ ದುರ್ಗಾ ಕುಂಡ ಮಂದಿರ ಅಂತ ಕರೀತಾರೆ. ಇಲ್ಲಿ ಈ ದೇವಸ್ಥಾನ ಕಾಶಿ ವಿಶ್ವನಾಥ ಟೆಂಪಲಿಂದ ಸುಮಾರು 3.5-4 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ತುಂಬಾ ಫೇಮಸ್ ಆಗಿರುವಂಥ ದೇವಸ್ಥಾನ ಇದು. ಬನ್ನಿ ಹಾಗಿದ್ರೆ ಟೆಂಪಲ್ ಯಾವ ರೀತಿ ಇದೆ ಅಂತ ನೋಡೋಣ. ನೋಡಿ, ಇದೇನೆ ದುರ್ಗಾ ಟೆಂಪಲ್ ಮುಖ್ಯ ದ್ವಾರ. ಈ ದುರ್ಗಾ ದೇವಸ್ಥಾನಕ್ಕೆ ಸುಮಾರು 3 ಗೇಟ್ ಇದೆ. 3 ಕಡೆಯಿಂದ ಎಂಟ್ರಿ ಆಗ್ಬೋದು. ಫೋನ್ಸ್ ಎಲ್ಲ ಒಳಗಡೆ ಅಲೋ ಮಾಡ್ತಾ ಇಲ್ಲ. ಆಚೆನೆ ಕೌಂಟರ್ ಇದೆ, ಅಲ್ಲಿ ಇಟ್ಬಿಟ್ಟು ಹೋಗ್ಬೇಕಾಗತ್ತೆ. ನೋಡಿ, ದುರ್ಗಾ ಟೆಂಪಲ್ನ ಪಕ್ಕದಲ್ಲೇ ಒಂದು ಕಲ್ಯಾಣ ಇದೆ. ಇದನ್ನ ಇಲ್ಲಿ ದುರ್ಗಾ ಕುಂಡ್ ಅಂತ ಕರೀತಾರೆ. ಮುಂಚೆ ಇಲ್ಲಿಂದ ಗಂಗಾ ನದಿಗೆ ದಾರಿ ಮಾಡಿದ್ರಂತೆ, ಅಂದ್ರೆ ನೀರು ಹರಿಯೋ ಥರ. ಇವಾಗ ಅದನ್ನೆಲ್ಲ ಬಂದ್ ಮಾಡಿದ್ದಾರೆ. ಸ್ವಲ್ಪ ದೂರದಲ್ಲೇ ಗಂಗಾ ನದಿ ಇರೋದು, ಇಲ್ಲಿಂದ ಒಂದು 100 ಮೀಟರ್ ಡಿಸ್ಟೆನ್ಸ್ ಅಲ್ಲಿ. ಈ ದುರ್ಗಾ ಟೆಂಪಲ್ ಪಕ್ಕದಲ್ಲೇ ತುಳಸಿ ಮಾನಸ ಮಂದಿರ ಇದೆ. ಬನ್ನಿ ಅದು ಯಾವ ರೀತಿ ಇದೆ ಅಂತ ನೋಡೋಣ. ನೋಡಿ, ಇದೇನೆ ತುಳಸಿ ಮಾನಸ ಮಂದಿರ. ದುರ್ಗಾ ಟೆಂಪಲ್ ಇಂದ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಇದೆ. ನಮಗೆಲ್ಲರಿಗೂ ತಿಳಿದಿರೋ ತರ ಹಿಂದೂಗಳ ಪವಿತ್ರ ಗ್ರಂಥ ರಾಮಾಯಣವನ್ನ ರಚಿಸಿದ್ದು ಶ್ರೀ ವಾಲ್ಮೀಕಿ ಮಹರ್ಷಿಗಳು. ಅದನ್ನ ಸಂಸ್ಕೃತ ಭಾಷೆಯಲ್ಲಿ ರಚಿಸಿದ್ದು. ಸಂಸ್ಕೃತ ಭಾಷೆ ಆವಾಗ ಯಾರಿಗೂ ಸ್ವಲ್ಪ ಅರ್ಥ ಆಗ್ತಾ ಇಲ್ಲದೆ ಇರೋ ಕಾರಣ ಅದನ್ನ ಸಾಮಾನ್ಯ ಭಾಷೆಗೆ ಅನುವಾದ ಮಾಡಬೇಕಾಗಿತ್ತು. ಅದನ್ನು ಮಾಡಿದ್ದು ಗೋಸ್ವಾಮಿ ತುಳಸಿದಾಸರು. ಹೌದು, ಅವರು 16ನೇ ಶತಮಾನದಲ್ಲಿ ಸಂಸ್ಕೃತದಲ್ಲಿದ್ದಂತಹ ರಾಮಾಯಣವನ್ನ ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ಟ್ರಾನ್ಸ್ಲೇಟ್ ಮಾಡಿದಂತಹ ಜಾಗನೇ ಇಲ್ಲಿ ನಾವು ನೋಡ್ತಿರುವಂತ ಭವನ. ಇದೇ ಜಾಗದಲ್ಲೇ ಕುತ್ಕೊಂಡು ಅವರು ಟ್ರಾನ್ಸ್ಲೇಟ್ ಮಾಡಿದ್ದು. ಇದು ವಾರಣಾಸಿಲಿ ಇದೆ ಜಾಗ. ಶ್ರೀ ಸತ್ಯನಾರಾಯಣ ತುಳಸಿ ಮಾನಸ ಮಂದಿರ ಅಂತ ಕರೀತಾರೆ ಇದನ್ನ. ನೋಡಿ, ಇದು ಎಷ್ಟೊಂದು ವಿಶಾಲವಾಗಿದೆ ದೇವಸ್ಥಾನ. ಇಲ್ಲಿ 2 ಫ್ಲೋರ್ ಇದೆ, ಗ್ರೌಂಡ್ ಮತ್ತು ಫಸ್ಟು. ಗ್ರೌಂಡ್ ಫ್ಲೋರಲ್ಲಿ ದೇವಸ್ಥಾನಗಳಿದೆ ಮತ್ತು ಫಸ್ಟ್ ಫ್ಲೋರಲ್ಲಿ ಗೊಂಬೆಗಳನ್ನ ಡೆಕೋರೇಟ್ ಮಾಡಿದ್ದಾರೆ, ಅನಿಮೇಷನ್ಸ್ ಮಾಡಿಬಿಟ್ಟು. ಅದನ್ನು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗುವಂಥ ಸ್ಟೆಪ್ಸ್ ಹತ್ರ ದಾರಿಯಲ್ಲೇ ಬಲಗಡೆಗೆ ಒಂದು ಋಷಿ ಮುನಿಗಳು ಬುಕ್ ಓದೋ ಥರ ಅಂತ ಒಂದು ಗೊಂಬೆ ಮಾಡಿದ್ದಾರೆ. ನೋಡಿ, ಇಲ್ಲಿಂದ ಫಸ್ಟ್ ಫ್ಲೋರ್ ಸ್ಟಾರ್ಟ್ ಆಗುತ್ತೆ. ನೋಡಿ, ಇಲ್ಲಿ ಎಂಟ್ರಿ ಟಿಕೆಟ್ ಇದೆ, 10 ರೂಪಾಯಿ. ಮ್ಯೂಸಿಯಂ ಥರ ಮಾಡಿದ್ದಾರೆ ಒಳಗಡೆ. ರಾಮನ ಮೂರ್ತಿ, ರಾಮಾಯಣಕ್ಕೆ ಸಂಬಂಧಪಟ್ಟಿದ್ದಂತಹ ಈ ಥರದ್ದೆಲ್ಲನೂ ಇಟ್ಟಿದ್ದಾರೆ. ಅದನ್ನು ನೋಡ್ಬೋದು. ರಾಮ ಹುಟ್ಟಿರೋದು, ಆಟ ಆಡ್ತಿರೋದು, ಈ ಥರದ್ದನ್ನೆಲ್ಲ ಮಾಡಿದ್ದಾರೆ ಈ ಜಾಗದಲ್ಲಿ. ಇದೆಲ್ಲ ಅದೇನೆ. ಇದು ಸೀತಾ ಸ್ವಯಂವರ ನಡೀತಾರಂಥ ದೃಶ್ಯ. ಮೇಲ್ಗಡೆ ತಾಟಕಿಯನ್ನು ವಧೆ ಮಾಡ್ತಾ ಇರೋದು. ಶೂರ್ಪನಖ ಮೂಗು ಕತ್ತರಿಸುವಂಥ ದೃಶ್ಯ ಇದು. ಪಕ್ಕದಲ್ಲೇ ವಾಲಿ ಸುಗ್ರೀವ ಯುದ್ಧ ನಡೀತಾ ಇದೆ. ಆ ಸನ್ನಿವೇಶ ಕೂಡ ಸೃಷ್ಟಿ ಮಾಡಿದ್ದಾರೆ ಇಲ್ಲಿ. ರಾವಣ ಜಟಾಯುನ ಸಾಯಿಸುವಂಥ ದೃಶ್ಯ. ಈ ಥರ ಸುಮಾರು ರಾಮಾಯಣಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಕೃಷ್ಣನಿಂದು ಸಂಬಂಧಪಟ್ಟಿದ್ದು ಈ ಥರದ್ದೆಲ್ಲ ಮಾಡಿದ್ದಾರೆ ಈ ಭವನದಲ್ಲಿ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಬೃಂದಾವನದಲ್ಲಿ ರಾಧಾಕೃಷ್ಣ ಇರುವಂಥದ್ದು. ನೀವು ವಾರಣಾಸಿಗೆ ಬಂದರೆ ಸತ್ಯನಾರಾಯಣ ತುಳಸಿ ಮಾನಸ ಮಂದಿರವನ್ನು ಮಿಸ್ ಮಾಡ್ಕೋಬೇಡಿ. ತುಂಬ ಚೆನ್ನಾಗಿದೆ ಜಾಗ. 3.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ನಮಗೆ ವಾರಣಾಸಿ ಕಾಶಿ ವಿಶ್ವನಾಥನ ಟೆಂಪಲಿಂದ. ಆಟೋ ರಿಕ್ಷಾಗಳೆಲ್ಲ ಸಿಗುತ್ತೆ ಈಸಿಯಾಗಿ, ಅಥವಾ ನಿಮ್ಗೆ ಓನ್ ವೆಹಿಕಲ್ ಇದ್ದರೆ ಅದರಲ್ಲೂ ಬರ್ಬೋದು. ಜಾಗ ಅಂತೂ ತುಂಬಾ ಚೆನ್ನಾಗಿದೆ. ನೋಡಿ, ಇದು ಗೋಸ್ವಾಮಿ ತುಳಸಿದಾಸರ ಮೂರ್ತಿ. ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಸಂಕಟ ಮೋಚನ ಹನುಮಾನ್ ಟೆಂಪಲ್ ಇದೆ. ಇದು ಕೂಡ ತುಂಬ ಫೇಮಸ್ ಟೆಂಪಲು. ಈಗ ಅಲ್ಲಿ ಹೋಗೋಣ. ನೋಡಿ, ಇದೇನೆ ಸಂಕಟ ಮೋಚನ ಹನುಮಾನ್ ಟೆಂಪಲ್ ಮೇನ್ ಎಂಟ್ರೆನ್ಸು. ಇಲ್ಲಿ ಮೊಬೈಲ್ಸ್ ಯಾವುದೂ ಅಲೋ ಮಾಡೋದಿಲ್ಲ. ಕಾಶಿಯಲ್ಲಿ ತುಂಬಾ ಫೇಮಸ್ ಟೆಂಪಲ್ ಇದು. ಸಿಕ್ಕಾಪಟ್ಟೆ ಜನ ಕೂಡ ಇದ್ದಾರೆ. ನೋಡಿ, ಇಲ್ಲಿ ಲಾಕರ್ ಸಿಸ್ಟಮ್ ಮಾಡಿದ್ದಾರೆ. ಲಾಕರ್ಸಲ್ಲಿ ಮೊಬೈಲ್ಸ್ ಎಲ್ಲನೂ ಇಲ್ಲೇ ಇಟ್ಬಿಟ್ಟು ಹೋಗಬೇಕು.
ದುರ್ಗಾ ಟೆಂಪಲ್ಲು ಮತ್ತು ಸತ್ಯನಾರಾಯಣ ಮಾನಸ ಮಂದಿರ ಮತ್ತು ಈ ಹನುಮಾನ್ ಟೆಂಪಲ್ 3 ಪಕ್ಕದಲ್ಲೇ ಇರೋದು, ಒಂದೇ ಸ್ವಲ್ಪ ದೂರದಲ್ಲೇ ವಾಕಬಲ್ ಡಿಸ್ಟೆನ್ಸು. ಇಲ್ಲಿಂದ ಸ್ವಲ್ಪ ದೂರದಲ್ಲಿ ನಿಮಗೆ ರಾಮನಗರ್ ಫೋರ್ಟ್ ಬರುತ್ತೆ, ರಾಮನಗರ ಕೋಟೆ ಅಥವಾ ರಾಮನಗರ್ ಕಿಲಾ ಅಂತಾರೆ ಇಲ್ಲಿ. ಅದು ಕೂಡ ತುಂಬಾ ಚೆನ್ನಾಗಿದೆ. ಇವಾಗ ತಾನೇ ಸಂಕಟ ಮೋಚನ ಹನುಮಾನ್ ದರ್ಶನ ಆಯಿತು. ದರ್ಶನಕ್ಕೆ ಸುಮಾರು ಒಂದು 15-20 ನಿಮಿಷ ತಗೊಂತು. ಜಾಸ್ತಿ ಜನ ಇದ್ದಾರೆ. ಮೊಬೈಲ್ಸ್ ಆಗಲಿ ಬ್ಯಾಗ್ಗಳಾಗಲಿ ಯಾವುದೂ ಅಲೋ ಮಾಡ್ತಾ ಇಲ್ಲ, ಎಲ್ಲ ಇಲ್ಲೇ ಇಟ್ಬಿಟ್ಟು ಹೋಗಬೇಕು. ಸಿಕ್ಕಾಪಟ್ಟೆ ರಶ್ ಇದೆ. ದೇವಸ್ಥಾನದಲ್ಲಿ ಆಂಜನೇಯ ಮೂರ್ತಿ ಈಗ ನಾರ್ಮಲ್ ಆಗಿ ನಾವು ಏನು ಕೆತ್ತನೆ ಮಾಡಿರ್ತೀವಲ್ಲ ಆ ಥರ ಇಲ್ಲ. ಇದು ಚಪ್ಪಟೆ ಆಕಾರವಾಗಿ ಅಂದರೆ ಫ್ಲ್ಯಾಟ್ ಆಗಿದೆ ವಿಗ್ರಹ ಮೂರ್ತಿ. ಕಣ್ಣುಗಳು 2 ಕಣ್ಣಿದೆ. ಬೇರೆ ಮುಖದಲ್ಲಿ ಬೇರೆ ಯಾವ ಭಾಗನೂ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಕಣ್ಣು ಒಂಥರ ನಿಜವಾದ ಕಣ್ಣು ಥರನೇ ಕಾಣಿಸುತ್ತೆ. ಈ ಹನುಮಾನ್ ದೇವಸ್ಥಾನ ವಿಗ್ರಹದ ಎದುರುಗಡೆನೆ ರಾಮ ಲಕ್ಷ್ಮಣ ಸೀತಾ ವಿಗ್ರಹಗಳು ಇಟ್ಟಿದ್ದಾರೆ. ಆ ಆವರಣದಲ್ಲಿ ಸುಮಾರು ಜನ ಕುತ್ಕೊಂಡು ನಿಮಗೆ ರಾಮ ಜಪ ಮತ್ತು ಹನುಮಾನ್ ಚಾಲೀಸ ಪಠಣ ಮಾಡ್ತಾ ಇರ್ತಾರೆ. ಸೊ ಅದನ್ನು ಕೂಡ ನಾವು ನೋಡ್ಬೋದು. ವಾರಣಾಸಿಗೆ ಬಂದರೆ ಈ ಜಾಗ ನೋಡೋವಂಥದ್ದು ಮಿಸ್ ಮಾಡಬೇಡಿ. ಇದು ತುಂಬಾ ಪವರ್ಫುಲ್ ಪ್ಲೇಸು ಮತ್ತು ಫೇಮಸ್ ಪ್ಲೇಸ್ ಇಲ್ಲಿ ವಾರಣಾಸಿಯಲ್ಲಿ. ನಾವೀಗ ಸೀದಾ ರಾಮನಗರ್ ಫೋರ್ಟ್ ಹತ್ರ ಹೋಗೋಣ. ತುಂಬಾ ಚೆನ್ನಾಗಿದೆ, ಅದು ಅದ್ಭುತವಾಗಿ ಕಟ್ಟಿದ್ದಾರೆ ಕೋಟೆ. ಸುಮಾರು 2-3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ಇಲ್ಲಿಂದ. ಆಟೋಗಳು ಸಿಗುತ್ತೆ, ತುಂಬಾ ಇದಾವೆ ನೋಡಿ ಈ ಥರದ ಆಟೋಗಳು. ಗಂಗಾ ನದಿ ಉದ್ದಕ್ಕೂ ಒಂದು ಬ್ರಿಡ್ಜ್ ಕಟ್ಟಿದ್ದಾರೆ. ಆ ಬ್ರಿಡ್ಜ್ ದಾಟ್ಕೊಂಡು ಹೋಗಬೇಕು. ತೋರಿಸ್ತೀನಿ ನಿಮಗೆ ಇದನ್ನು ನೋಡಿ. ರಾಮನಗರ ಕೋಟೆಗೆ ಹೋಗುವಂಥ ಸ್ಟೀಲ್ ಬ್ರಿಡ್ಜ್ ಇದು. ತುಂಬಾ ಉದ್ದ ಇದೆ, ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಈಗ ನಾವು ರಾಮನಗರ್ ಫೋರ್ಟ್ ಎದುರುಗಡೆ ನಿಂತಿದ್ದೀವಿ. ಇದೇ ವಾರಣಾಸಿಯ ರಾಮನಗರ್ ಫೋರ್ಟ್, ರಾಮನಗರ್ ಕಿಲಾ ಅಂತಾರೆ ಇಲ್ಲಿ. ಒಳಗಡೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತ ಹೇಳಿ. ನೋಡಿ ಎಲ್ಲ ಪಿರಂಗಿಗಳು ಇಟ್ಟಿದ್ದಾರೆ ಆ ಕಾಲದ್ದು. ಕೋಟೆ ಮುಂಭಾಗದಲ್ಲೇ ಲೆಫ್ಟ್ ರೈಟ್ 2 ಪಿರಂಗಿಗಳಿದೆ ನೋಡಿ. ಈ ಕಡೆ ಒಂದು ಇಟ್ಟಿದ್ದಾರೆ. ಕೋಟೆ ಮೇನ್ ಎಂಟ್ರೆನ್ಸು, ಮೇನ್ ದ್ವಾರ ನೋಡಿ. ಗೇಟ್, ಮೇನ್ ಗೇಟ್ ಎಷ್ಟು ದೊಡ್ಡದಾಗಿದೆ. ಹಳೆಯ ಕೋಟೆ ಇದು. ತುಂಬ ದೊಡ್ಡದಾಗಿದೆ ಕೋಟೆ ಕೂಡ, ತುಂಬ ಹಳೆಯ ಕೋಟೆ. ಇಲ್ಲಿ ಮ್ಯೂಸಿಯಂ ಇದೆ. ಎಂಟ್ರಿ ಟಿಕೆಟ್ ತೊಗೊಂಡು ಮ್ಯೂಸಿಯಂ ಕೂಡ ನೋಡ್ಬೋದು. ಈಗ ನಮಗೆ ಟೈಮ್ ಇಲ್ಲ ಅಷ್ಟು ಮ್ಯೂಸಿಯಂ ನೋಡೋವಂಥಷ್ಟು. ಸೊ ನಮ್ಮ ಮ್ಯೂಸಿಯಂ ಕವರ್ ಮಾಡ್ತಾ ಇಲ್ಲ ಇದರಲ್ಲಿ. ಇಲ್ಲಿ ವಿಸಿಟ್ ಮಾಡಿದ್ರೆ ನೀವೇನಾದರೂ ಮ್ಯೂಸಿಯಂಗೆ ಹೋಗೋಂಗಿದ್ರೆ ಹೋಗ್ಬೋದು. ಇನ್ನು ಈ ಕಡೆನೂ ಕೋಟೆ ಇದೆ ನೋಡಿ. ಈ ರಾಮನಗರ ಕೋಟೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ನೋಡಿ. ಅಲ್ಲಿವರೆಗೂ ಇದು ಹಿಂದ್ಗಡೆ ಗೋಡೆನೇ, ಇನ್ನೂ ಮುಂದೆವರೆಗೂ ಏನೋ ಇದೆ. ಗಂಗಾ ನದಿವರೆಗೂ ಕೋಟೆ ಇದೆ ನೋಡಿ. ರಾಮನಗರ್ ಕೋಟೆ ತುಂಬ ಅದ್ಭುತವಾಗಿದೆ ನೋಡೋದಕ್ಕೆ. ಸಕ್ಕತ್ತಾಗಿ ಕಟ್ಟಿದ್ದಾರೆ. ವ್ಯೂ ಅಂತೂ ಅಮೇಜಿಂಗ್ ಆಗಿದೆ ಇಲ್ಲಿಂದ ನೋಡಿ. ಎಷ್ಟು ದೊಡ್ಡದಾಗಿದೆ ಕೋಟೆ. ಇದು ಕಾಲ್ವಾಗೋನು ಇಲ್ಲ, ಸುತ್ತಲೂ ಎಷ್ಟೊಂದಿದೆ ನೋಡಿ ದೊಡ್ಡದು. ನಾನೊಂದು ವ್ಯೂ ಪಾಯಿಂಟಿಂದ ತೋರಿಸ್ತಾ ಇರೋದು ನಿಮಗೆ ನೋಡಿ. ಇಲ್ಲೆಲ್ಲ ಇದೆ ಕೋಟೆ. ನೋಡಿ ಇಲ್ಲೇನು ಬ್ರಿಡ್ಜ್ ಇದೆಯಲ್ಲ, ಇದು ಲಂಕಾ ಅಂದರೆ ಈ ಲಂಕಾ ಅನ್ನೋದು ಒಂದು ಏರಿಯಾ ಹೆಸರು. ಈ ಕಡೆಯಿಂದ ರಾಮನಗರ್ಗೆ ಕನೆಕ್ಟ್ ಮಾಡೋಂಥ ಬ್ರಿಡ್ಜ್ ಇದು. ಗಂಗಾ ನದಿಗೆ ಕಟ್ಟಿರೋಂಥ ಬ್ರಿಡ್ಜ್ ಇದು ನೋಡಿ. ಇವೆಲ್ಲನೂ ಫಿಶಿಂಗ್ ಬೋಟ್ಸು, ಮೀನು ಹಿಡಿಯೋಂಥ ಯೂಸ್ ಮಾಡೋಂಥ ಬೋಟ್ಗಳು. ಅಲ್ಲಿರೋವೆಲ್ಲ ಜನಗಳು ಓಡಾಡೋದಕ್ಕೆ ಅಥವಾ ಪ್ರವಾಸಿಗರಿಗೋಸ್ಕರ ಇಟ್ಟಿರೋ ಬೋಟ್ಗಳು. ಬ್ರಿಡ್ಜ್ ಅಂತೂ ತುಂಬಾ ಸಕ್ಕತ್ತಾಗಿದೆ. ಫುಲ್ ಮಂಜು ಮುಂದ್ಗಡೆ ಕಾಣಿಸ್ತಾ ಇಲ್ಲ. ಮಧ್ಯಾಹ್ನ 1 ಗಂಟೆ ಆಗ್ತಾಯಿದೆ, ಆದ್ರೂ ಮಂಜು ಅನ್ನೋದು ಹೋಗೇ ಇಲ್ಲ ಇಲ್ಲಿ ನೋಡಿ. ಮೀನು ಹಿಡಿಯೋದಕ್ಕೆ ಬಲೆ ರೆಡಿ ಮಾಡ್ಕೊತಾ ಇದ್ದಾರೆ ಇಲ್ಲಿ. ವ್ಯೂ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ವ್ಯೂ.
ಸೊ ನಾನೀಗ ರಾಮನಗರ್ ಫೋರ್ಟಿಂದ ವಾಪಸ್ಸು ಅಸ್ಸಿ ಘಾಟ್ ಕಡೆಗೆ ಬಂದಿದ್ದೀನಿ. ಇಲ್ಲಿ ಅಸ್ಸಿ ಘಾಟಿಂದ ಸ್ಟಾರ್ಟ್ ಆದರೆ ನಿಮಗೆ ಲೈನಾಗಿ ಘಾಟ್ಸೇ ಸಿಗುತ್ತೆ. ಅಯೋಧ್ಯೆಗೆ ಶ್ರೀರಾಮ ಹೋಗ್ತಿರೋವಂಥ ಒಂದು ರಂಗೋಲಿ ಹಾಕಿದ್ದಾರೆ ಇಲ್ಲಿ ನೋಡಿ. ಇದೇನೇ ಅಸ್ಸಿ ಘಾಟ್ ನೋಡಿ, ಎದುರುಗಡೆ ಬೋರ್ಡ್ ಹಾಕಿದ್ದಾರೆ ನೋಡಿ. ಅಸ್ಸಿ ಘಾಟ್ ಎದುರುಗಡೆ ಇರೋದೆ ಗಂಗಾ ನದಿ ನೋಡಿ. ಇಲ್ಲಿ ಅಸ್ಸಿ ಘಾಟಲ್ಲಿ ಕೂಡ ಗಂಗಾ ಆರತಿ ನಡೆಯುತ್ತೆ ಸಂಜೆ. ಗಂಗಾ ಆರತಿ ನಡೆಯುವಂಥ ಜಾಗನೇ ಇದು, ಗಂಗಾ ಸೇವಾ ಸಮಿತಿ. ಮೇಯ್ನ್ ನಡೆಯುವಂಥದ್ದು ಗಂಗಾ ಆರತಿ ದಶಾಶ್ವಮೇಧ ಘಾಟಲ್ಲಿ. ಅದನ್ನು ನಾವು ಕವರ್ ಮಾಡಿದ್ವಿ ಆಲ್ರೆಡಿ, ನಮ್ಮ ವಿಡಿಯೋದಲ್ಲಿದೆ ನೋಡಿ. ಇವೇನೇ ಗಂಗಾ ಆರತಿ ಮಾಡೋಕ್ಕೆ ಯೂಸ್ ಮಾಡೋ ಅಂಥ ದಿಪ್ಪುಗಳು. ಈ ಅಸ್ಸಿ ಘಾಟ್ ಸುತ್ತಮುತ್ತ ತುಂಬಾ ಪ್ಲೇಸಸ್ ಇದೆ. ಒಂದು ದೊಡ್ಡದಾಗಿರೋಂಥ ಒಂದು ಶಿವಲಿಂಗ ಇದೆ, ಅದನ್ನು ತೋರಿಸ್ತೀನಿ. ಹಾಗೆಯೇ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹುಟ್ಟಿರುವಂಥ ಮನೆ ಅಂದರೆ ಸ್ಮಾರಕ ಇದೆ, ಅದು ಕೂಡ ತೋರಿಸ್ತೀನಿ. ವಾರಣಾಸಿಯಲ್ಲಿ ಸ್ಟ್ರೀಟ್ ಫುಡ್ಡು ತುಂಬಾ ಫೇಮಸ್ ಆಗಿರುತ್ತೆ. ಇಲ್ಲಿ ತುಂಬ ಕಡೆ ಮೋಮೋಸ್ ನೋಡ್ಬೋದು ನಾವು. ಈ ಥರ ಮೋಮೋಸ್ ಮತ್ತು ಮ್ಯಾಗಿ ಕೊಡ್ತಾ ಇರ್ತಾರೆ. ಹಾಗೆಯೇ ಸ್ವೀಟ್ ಲಸ್ಸಿ ಕೂಡ ತುಂಬ ಫೇಮಸ್ ಇಲ್ಲಿ. ಈ ಹಸ್ಸಿ ಘಾಟ್ಗೆ ಹೆಸರು ಬರೋದಕ್ಕೆ ಕಾರಣ ಏನಂತಂದ್ರೆ, ದುರ್ಗಾದೇವಿ ಶುಂಭ ಮತ್ತು ನಿಶುಂಭ ಅನ್ನೋ ಇಬ್ಬರು ರಾಕ್ಷಸರನ್ನ ವಧೆ ಮಾಡಿ ತನ್ನ ಕತ್ತಿಯನ್ನ ಅಸ್ಸಿ ಅನ್ನೋ ನದಿಗೆ ಎಸಿತಾಳೆ. ಹಂಗಾಗಿ ಇದಕ್ಕೆ ಹಸ್ಸಿ ಘಾಟ್ ಅಂತ ಕರೀತಾ ಇದ್ದಾರೆ ಅಂತ ಅದು ಒಂದು ಸ್ಟೋರಿ. ಇನ್ನೊಂದು ಸ್ಟೋರಿ ಪ್ರಕಾರ ಶಿವ 80 ಅಸುರರನ್ನ ಅಂದ್ರೆ ರಾಕ್ಷಸರನ್ನ ಇಲ್ಲಿ ಸಂಹಾರ ಮಾಡಿರ್ತಾರೆ. ಈ ಸಂಹಾರ ಮಾಡಿರೋ ಜಾಗ 80 ಜನ ಆಗಿರೋದಕ್ಕೆ ಹಿಂದಿಯಲ್ಲಿ ಇದನ್ನ ಹಸ್ಸಿ ಅಂತ ಕರೀತಾರೆ. ಅದನ್ನೇ ಹಸ್ಸಿ ಘಾಟ್ ಅಂತ ಹೇಳ್ತಾರೆ ಅಂತ ಇನ್ನೊಂದು ಕಥೆ ಪ್ರಕಾರ ಇಲ್ಲಿ ಜನ ಮಾತಾಡೋವಂಥದ್ದು. ಈ ಹಸ್ಸಿ ಘಾಟಿಂದ ಸ್ವಲ್ಪ ದೂರದಲ್ಲೇ ವಾಕೇಬಲ್ ಡಿಸ್ಟೆನ್ಸಲ್ಲೇ ಒಂದು ದೊಡ್ಡದಾಗಿರೋಂಥ ಒಂದು ಶಿವಲಿಂಗ ಮಾಡಿದ್ದಾರೆ ನೋಡಿ. ಸಿಕ್ಕಾಪಟ್ಟೆ ದೊಡ್ಡದಾಗಿದೆ, ಇದನ್ನು ನೋಡ್ಬೋದು. ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಬರ್ತ್ ಪ್ಲೇಸ್ ಇದೆ. ಈಗ ಅಲ್ಲಿಗೆ ಹೋಗೋಣ ನೋಡಿ. ಇಲ್ಲಿ ಬೋರ್ಡ್ ಹಾಕಿದ್ರೆ ನೋಡಿ, ರಾಣಿ ಲಕ್ಷ್ಮೀಬಾಯಿ ಜನ್ಮಸ್ಥಳಿ ಅಂತ ಹೇಳಿ. ಇದು ಒಂದು ಗಲ್ಲಿಯಲ್ಲಿದೆ, ಕಾಣಿಸೋದಿಲ್ಲ, ಗೊತ್ತಾಗೋದೇ ಇಲ್ಲ. ಈ ಜಾಗನೇ. ಇದರ ಟೈಮಿಂಗ್ಸ್ ಬಂದು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 9 ಗಂಟೆವರೆಗಿದೆ. ಅದಕ್ಕೊಂದು ಇಲ್ಲಿ ಸ್ಮಾರಕ ಮಾಡಿದ್ದಾರೆ, ರಾಣಿ ಲಕ್ಷ್ಮೀಬಾಯಿ ಅವರ ಸ್ಮಾರಕ ನೋಡ್ಬೋದು ನಾವು ಮುಂದೆ. ಆಫ್ ಕಾಶಿ, ಕ್ವೀನ್ ಆಫ್ ಝಾನ್ಸಿ ಲಕ್ಷ್ಮೀಬಾಯಿಸ್ ಲೈಫ್ ಸ್ಟೋರಿ ಇಲ್ಲಿ ಹಾಕಿದ್ದಾರೆ ನೋಡಿ. ಕಾಶಿಯ ಮಗಳು ಮುಂದೆ ಝಾನ್ಸಿಯ ಮಹಾರಾಣಿ ಆಗ್ತಾಳೆ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ತನ್ನ ಪ್ರಾಣವನ್ನೇ ಅರ್ಪಿಸ್ತಾಳೆ. ಅಂತಹ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹುಟ್ಟಿರುವಂಥ ಜಾಗ ಇದು. ಅವರ ಸ್ಮಾರಕನ ಇಲ್ಲಿ ವಾರಣಾಸಿಯಲ್ಲಿ ಹಸ್ಸಿ ಘಾಟ್ ಅಥವಾ ತುಳಸಿ ಘಾಟ್ ಪಕ್ಕದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಯಾರನ್ನ ವಾರಣಾಸಿಗೆ ಬಂದರೆ ಈ ಜಾಗನ ವಿಸಿಟ್ ಮಾಡೋದಂತಂದು ಮರಿಬೇಡಿ. ಝಾನ್ಸಿ ರಾಣಿ ಮದುವೆ ಫೋಟೋಗಳು ಅಂದರೆ ಅದಕ್ಕೆ ಸಂಬಂಧಪಟ್ಟಿದ್ದಂಥ ಚಿತ್ರಗಳನ್ನೆಲ್ಲ ಇಲ್ಲಿ ಬಿಡಿಸಿದ್ದಾರೆ. ಯುದ್ಧ ಕಲೆ ಕಲಿತಾ ಇರೋದು ಚಿಕ್ಕಂದಿನಿಂದ, ಹುಟ್ಟಿರೋದು, ಬೆಳೆದಿರೋದು, ಮದುವೆ ಆಗಿರೋದು. ನೋಡಿ ಅಲ್ಲಿ ಬ್ರಿಟಿಷರ್ದು ಫೋಟೋ ಎಲ್ಲ ಹಾಕಿದ್ದಾರೆ ನೋಡಿ. ನಾನೀಗ ಮತ್ತೆ ಹಸ್ಸಿ ಘಾಟ್ ಹತ್ರ ಬಂದಿದ್ದೀನಿ. ಇಲ್ಲಿ ಗಂಗಾ ಆರತಿ ನಡೆಯುವಂಥ ಜಾಗ. ಬೆಳಗ್ಗೆ ಮತ್ತು ಸಂಜೆ ಗಂಗಾ ಆರತಿ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಕೂಡ ಹಸ್ಸಿ ಘಾಟಲ್ಲಿ ವಿಶಾಲವಾದ ಜಾಗ ಇದೆ, ಮೆಟ್ಲು ಮಾಡಿದ್ದಾರೆ. ಸೊ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಗಂಗಾ ಆರತಿ ವೀಕ್ಷಣೆ ಮಾಡ್ಬೋದು. ನೋಡಿ ಇಲ್ಲಿ ಎಲ್ಲನೂ ಎಷ್ಟು ಘಾಟ್ಸ್ ಇದೆ ಅಂತ ಇಲ್ಲಿ ಮಾಡಿದ್ದಾರೆ. ಇದರಲ್ಲಿ ಮೆನ್ಷನ್ ಆಗಿದೆ ಘಾಟ್ಸ್ ನೇಮ್ಸ್ ಕೂಡ. ಆಕ್ಚುಲ್ ಆಗಿ 42 ಘಾಟ್ ಅಲ್ಲ, ಟೋಟಲ್ 79 ಘಾಟ್ ಇದೆ. ಇಲ್ಲಿ ಹಾಕಿರೋ ಪ್ರಕಾರ 79 ಇದೆ, ಇನ್ನು ಎಷ್ಟಿದೆ ಅಂತ ಗೊತ್ತಿಲ್ಲ. ಎಲ್ಲ ಪಕ್ಕದಲ್ಲೇ ಅರ್ಧ ಕಿಲೋಮೀಟ್ರ್, 1 ಕಿಲೋಮೀಟ್ರ್, 2 ಕಿಲೋಮೀಟ್ರು ಲೈನಾಗಿರುತ್ತೆ ಒಂದೊಂದು ಘಾಟ್ಗಳೇ ಪಕ್ಕದಲ್ಲೇ. ಒಂದೊಂದಕ್ಕೂ ಒಂದೊಂದು ಇತಿಹಾಸ, ಒಂದೊಂದು ಕಥೆ ಇದೆ ಇದಕ್ಕೆ. ನೋಡಿ ಹಸ್ಸಿ ಘಾಟ್ ಪಕ್ಕದಲ್ಲೇ ಇನ್ನೊಂದು ಘಾಟ್ ಇದೆ, ಗಂಗಾ ಮಹಲ್ ಘಾಟ್. ಪಕ್ಕದಲ್ಲೇ ಜಸ್ಟ್ ಒಂದು 100 ಮೀಟರ್ ಡಿಸ್ಟೆನ್ಸ್. ನೋಡಿ ಇದೆ ಹಸ್ಸಿ ಘಾಟ, ಒಂದು ಹಳ್ಳಿ ಮರ ಕಾಣಿಸ್ತಿಲ್ಲ,
ಅದು ಪಕ್ಕದ್ದು ಗಂಗಾ ಮಹಲ್ ಘಾಟ್. ಯಾರನ್ನ ಬೋಟಿಂಗ್ ಹೋಗೋಂಗಿದ್ರೆ ಇಲ್ಲಿಂದ ಹಸಿ ಘಾಟಿಂದ ಇಲ್ಲಿ ಬೋಟ್ಗಳ ವ್ಯವಸ್ಥೆ ಇದೆ. ಆ ಕಡೆ ದಂಡೆವರೆಗೂ ಬಿಡ್ತಾರೆ ನೋಡಿ. ಆ ಕಡೆ ಒಂದು ಮರಳು ತರ ಕಾಣಿಸ್ತಿದೆಯಲ್ಲ, ಆ ಕಡೆ ಬೋಟಲ್ಲಿ ಕರ್ಕೊಂಡೋಗಿ ಬಿಡ್ತಾರೆ. ಬೋಟ್ ರೈಡ್ ಚೆನ್ನಾಗಿರುತ್ತೆ. ಸಂಜೆ ಟೈಮಲ್ಲಿ ನಿನ್ನೆ ಹೋಗಿದ್ದೆ ನಾನು. ಬನಾರಸ್ ಅಥವಾ ವಾರಣಾಸಿಯಲ್ಲಿ ಯಾರಿಗಾರ ಸ್ಕೂಟಿ ರೆಂಟಲ್ಸ್ ಬೇಕಿದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ. 35 ರೂಪಾಯಿ ಪರ್ ಅವರ್ ಅಂತೆ ಎಲೆಕ್ಟ್ರಿಕ್ ಸ್ಕೂಟಿಗಳು. ಕಾಶಿ ರೈಡರ್ಸ್. ಕಾಶಿಯಲ್ಲಿ ಸಾವಿರಾರು ಜನ ಸಾಧು ಸಂತರು ನೆಲೆಸಿದ್ದಾರೆ. ಅವ್ರಿಗೆ ಈ ಕಾಶಿನೇ ಒಂಥರ ಕೈಲಾಸ ಇದ್ದಂಗೆ ಅಥವಾ ದೇವಲೋಕ ಇದ್ದಂಗೆ. ಶಿವನಿಗೆ ಭೂಲೋಕದಲ್ಲಿ ತುಂಬ ಇಷ್ಟವಾಗಿರುವಂಥ ಜಾಗ ಒಂದು ಕಾಶಿ. ಎಷ್ಟೋ ದೇವತೆಗಳು ಕೂಡ ಇಲ್ಲಿ ಬಂದು ನೆಲೆಸಿದ್ದಾರೆ. ನಾವು ನಡ್ಕೊಂಡು ಹೋಗ್ತಾ ಇದ್ರೆ ಎಷ್ಟು ದೂರ ನೋಡಿದ್ರು ಇದೇ ಥರನೇ ಘಾಟ್ ಸಿಗುತ್ತೆ. ಒಂದೊಂದು ಘಾಟ್ ಬರ್ತಾನೆ ಇರುತ್ತೆ ನೋಡಿ. ಪಕ್ಕದಲ್ಲೇ ತುಳಸಿ ಘಾಟ್ ಇದೆ ನೋಡಿ. ಅಲ್ಲಿ ಮುಂದೆ ಇನ್ನೊಂದು ಘಾಟು ನೋಡಿ. ಬೋಟ್ ಯಾವ ಥರ ಅಲಂಕಾರ ಮಾಡಿದ್ದಾರೆ. ಬಂಗಾರದ ಕಲರ್ ಅಲ್ಲಿ ಮಾಡಿಟ್ಟಿದ್ದಾರೆ ನೋಡಿ ಬೋಟ್ನ. ಗಂಗಾ ಆರತಿ ಬೋಟಲ್ಲೇ ಕುತ್ಕೊಂಡು ನೋಡ್ಬೋದು. ನಿನ್ನೆ 100 ರೂಪಾಯಿ ತಗೊಂಡ್ರು ಒಬ್ರಿಗೆ. ಅದು ಡಿಪೆಂಡ್ಸ್ ಬೋಟ್ ಯಾವ ಥರ ಇರುತ್ತೆ, ಎಷ್ಟು ಜನ ಇರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ರೇಟ್ ಎಲ್ಲಾನು. ಮತ್ತು ಕಾಶಿಯಲ್ಲಿ ಉಳ್ಕೊಳ್ಳೋದಕ್ಕೆ ಊಟಕ್ಕೆ ಏನೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ಥರದ್ದು ರೂಮ್ಗಳು ಇಲ್ಲಿ ಸಿಗುತ್ತೆ. ಅಂದರೆ ನಿಮಗೆ ಫ್ರೀ ಅಂದರೆ ಧರ್ಮಛತ್ರಗಳಿಂದ ಹಿಡಿದು ಸ್ಟಾರ್ ಹೋಟೆಲ್ಸ್ವರೆಗೂ ಕೂಡ ಇದೆ. ಬೆಡ್ ಬೇಕಾದರೆ ಬೆಡ್ ಸಿಗುತ್ತೆ. ಮತ್ತು ಊಟಕ್ಕೆ ನಿಮಗೆ ಹೋಟೆಲ್ಸು ಇದೆ, ಮತ್ತು ಸ್ನ್ಯಾಕ್ಸ್ ಸಿಗುತ್ತೆ, ಮತ್ತು ಅನ್ನ ಸಂತರ್ಪಣೆ ಜಾಗಗಳು ಕೂಡ ತುಂಬಾ ಇದೆ. ಬೇರೆ ಬೇರೆ ರಾಜ್ಯದವರು ಇಲ್ಲಿ ಕರ್ನಾಟಕದಿಂದ ಆಗಿರ್ಬೋದು, ಆಂಧ್ರದಿಂದ ಆಗಿರ್ಬೋದು, ಬೇರೆ ಬೇರೆ ಸ್ಟೇಟವರು ಅನ್ನ ಸಂತರ್ಪಣೆ ಮಾಡ್ತಾ ಇರ್ತಾರೆ. ಸೊ ಆ ಥರ ಜಾಗಗಳಿದೆ. ಅಲ್ಲಿಗೆ ಹೋದರೆ ಫ್ರೀ ಊಟ ವಸತಿ ವ್ಯವಸ್ಥೆ ಇದೆ. ಇಲ್ಲಿ ನೋಡಿ ಫೋಟೋ ಶೂಟ್ ನಡೀತಾ ಇದೆ. ಅಂದರೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಇಲ್ಲಿ ಜಾಗ. ಒಂಥರ ಇಲ್ಲಿ ಪ್ಯಾಲೇಸ್ ಕೋಟೆಗಳಿದ್ದಂಗೂ ಇದೆ. ಗಂಗಾ ನದಿ ವ್ಯೂ ಪಾಯಿಂಟ್ ಕೂಡ ಚೆನ್ನಾಗಿ ಸಿಗುತ್ತೆ. ನೋಡಿ ದೋಣಿ ತಯಾರು ಮಾಡ್ತಾ ಇದ್ದಾರೆ. ಮರದ ಪೀಸ್ಗಳೆಲ್ಲ ಒಂದು ಪೀಸಸ್ ಇವೆಲ್ಲ ಡ್ರಿಲ್ಲಿಂಗ್ ಮಿಷನ್ ತಿಳ್ಕೊಂಡಿದ್ದಾರೆ. ಎಲ್ಲ ಮಳೆ ಥರ ಹೊಡಿತಾ ಇದ್ದಾರೆ ನೋಡಿ. ಸ್ವಲ್ಪ ದೊಡ್ಡದಾಗೆ ಇದೆ ಇದು ದೋಣಿ. ಸೊ ಈಗ ಇಲ್ಲಿಂದ ಸೀದಾ ಭಾರತ್ ಮಾತಾ ಮಂದಿರ ಹತ್ರ ಹೋಗೋಣ. ಒಂದು ಇಂಡಿಯಾ ಮ್ಯಾಪ್ ಮಾಡಿದ್ದಾರೆ, ಆ ಜಾಗ ತೋರಿಸ್ತೀನಿ. ಅನ್ನಪೂರ್ಣ ಬನಾರಸಿ ಸ್ಯಾರಿ ಫ್ಯಾಕ್ಟ್ರಿ ನೋಡಿ. ಎಷ್ಟು ದೊಡ್ಡದಾಗಿ ಹಾಕಿದ್ರೆ ಕನ್ನಡದಲ್ಲಿ. ಅಂದರೆ ಕರ್ನಾಟಕದವರೇ ಇರಬೇಕು, ಇಲ್ಲ ಅಂದರೆ ಇಷ್ಟು ದೊಡ್ಡ ಬೋರ್ಡ್ ಹಾಕೋದಿಲ್ಲ ಇಲ್ಲಿ ನೋಡಿ. ಅದರ ಪಕ್ಕದಲ್ಲೇ ಇನ್ನೊಂದು ಕನ್ನಡ ಬೋರ್ಡು, ಜಂಗಮವಾಡಿ ಮಠ. ಇದೆಲ್ಲ ಮೋಸ್ಟ್ಲಿ ಕರ್ನಾಟಕದವರೇ ಇದ್ದಾರೆ. ಬನಾರಸ್ ಸಿಲ್ಕ್ ತುಂಬ ಫೇಮಸ್ ಅಲ್ವಾ. ಸಿಕ್ಕಾಪಟ್ಟೆ ಅಂಗಡಿಗಳು ಸಿಗುತ್ತೆ ನಿಮಗೆ ಇಲ್ಲಿ. ವಾರಣಾಸಿ ತುಂಬ ಸಿಲ್ಕ್ ಸ್ಯಾರೀಸು, ಶಾಪಿಂಗ್ ಅಂತ ತುಂಬ ಒಳ್ಳೆ ಜಾಗನೇ ಇದು. ಈ ಥರ ಟಾಂಗ ರಿಕ್ಷಾಗಳು ಥರದ್ದು ಸಿಗ್ತವೆ. ಎಲೆಕ್ಟ್ರಿಕ್ ಆಟೋ ಇದೆ, ಎಲೆಕ್ಟ್ರಿಕ್ ಬಸ್ಗಳಿದೆ. ಸೊ ಈಗ ನಾನು ಘಾಟ್ಸ್ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಸೀದಾ ಭಾರತ್ ಮಾತಾ ಮಂದಿರ ಹತ್ರ ಹೋಗ್ತಾ ಇದ್ದೀನಿ. 2-3 ಕಿಲೋಮೀಟ್ರ್ ಇರೋದ್ರಿಂದ ಸೈಕಲ್ ರಿಕ್ಷಾ ತೊಗೊಂಡಿದ್ದೀನಿ ಇಲ್ಲಿಂದ. ಇಲ್ಲಿ ಗಲ್ಲಿಗಳೆಲ್ಲ ತುಂಬ ಚಿಕ್ಕದು. ನಮಗೆ SP ರೋಡು, ಅವಿನಿ ರೋಡ್ ಥರ ಕಾಣಿಸಿದೆ. ಎಲ್ಲ ಕಡೆ ಟ್ರಾಫಿಕ್ ಜಾಮ್ ಆಗಿದೆ ನೋಡಿ. ಇಲ್ಲಿ ಕಡೆ ಫುಲ್ ಟ್ರಾಫಿಕ್ ಜಾಮು, ಒಂದೇ ಟ್ರಾಫಿಕ್ ಜಾಮು ನೋಡಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇನೇ ಭಾರತ್ ಮಾತಾ ಮಂದಿರ, ಮದರ್ ಇಂಡಿಯಾ ಟೆಂಪಲ್, ವಾರಣಾಸಿ. ನೋಡೋಣ ಏನಿದೆ ಇಲ್ಲಿ ಅಂತ. ಏನು ಸಖತ್ತಾಗಿದೆ ಇದು. ಸಿಕ್ಕಾಪಟ್ಟೆ ದೊಡ್ಡದಾಗಿದೆ.
ಭಾರತ್ ಮಾತಾ ಮಂದಿರ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಅಂತಂದರೆ ಇಲ್ಲಿ ಹಿಂದ್ಗಡೆ ಕಾಣಿಸ್ತಿದೆಯಲ್ಲ, ಅಖಂಡ ಭಾರತದ ಒಂದು ಮ್ಯಾಪ್ ಇದೆ ಇಲ್ಲಿ, ಭಾರತ ನಕ್ಷೆ ತೋರಿಸ್ತೀನಿ ನೋಡಿ. ಶ್ರೀಲಂಕಾಯಿಂದ ಹಿಡಿದು ನೋಡಿ ಐಲ್ಯಾಂಡ್ಸ್ ಎಲ್ಲ ಹಾಕಿ ಮಾಡಿದ್ದಾರೆ ಕಲ್ಲುಗಳಲ್ಲಿ. ನೋಡಿ ಎಷ್ಟು ದೊಡ್ಡದಾಗಿದೆ. ಹಿಮಾಲಯ ನೋಡಿ ಹೆಂಗೆ ಕೆತ್ತನೆ ಮಾಡಿದ್ದಾರೆ. ಅಲ್ಲಿ ಸಾಮ್ರಾಜ್ಯಗಳ ಹೆಸರುಗಳೆಲ್ಲ ಅಲ್ಲಿ ಕೆತ್ತನೆ ಮಾಡಿದ್ದಾರೆ. ಕಾಣಿಸ್ತಾ ಇಲ್ಲ, ತುಂಬ ಚಿಕ್ಕದಾಗಿದೆ. ನದಿಗಳನ್ನೆಲ್ಲನೂ ಮಾಡಿದ್ದಾರೆ. ಡೀಟೇಲ್ ಆಗಿದೆ ಅದು, ಬಟ್ ಅಷ್ಟು ದೂರದಿಂದ ಕಾಣಲ್ಲ ನಮಗೆ. ಕಾಶಿಯಲ್ಲಿ ನೋಡಲೇಬೇಕಾಗಿರುತ್ತೆ ಇನ್ನೊಂದು ದೇವಸ್ಥಾನ ಅಂತಂದರೆ ಅದು ಕಾಲಭೈರವೇಶ್ವರ ದೇವಸ್ಥಾನ. ಕಾಶಿ ವಿಶ್ವನಾಥ ದೇವಸ್ಥಾನ ಹತ್ರನೇ ಬರುತ್ತೆ. ತುಂಬ ಪವರ್ಫುಲ್ ಟೆಂಪಲ್ಲು. ಕಾಶಿಗೆ ಬಂದವರು ಇದನ್ನು ವಿಸಿಟ್ ಮಾಡಬೇಕಾಗುತ್ತೆ. ಕಾಶಿ ಆಯಿತು, ಅಯೋಧ್ಯೆ ಆಯಿತು, ಇನ್ನು ಮಥುರಾ ಇದೆ, ಇನ್ನು ಉಜ್ಜಯಿನಿ ಇದೆ, ಕೇದಾರ್ನಾಥ್ ಇದೆ. ಈ ಥರ ಸುಮಾರು ಪ್ಲೇಸ್ಗಳು ಕವರ್ ಮಾಡೋವಂಥದ್ದಿದೆ. ಅಷ್ಟು ಪ್ಲೇಸ್ಗಳನ್ನ ಮುಂದಿನ ಭಾಗದಲ್ಲಿ ನಮ್ಮ ಚಾನಲ್ನಲ್ಲಿ ಕ್ರೇಜಿ ಪ್ರಯಾಣದಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋಸ್ ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.